ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಅಂದರೆ, ಎಷ್ಟೊಂದು ಜನ ಅಂದರೆ 1000 ಕಾಮೆಂಟ್ಸ್ ಅಂತೂ ಬಂದಿದೆ ಅನಿಸುತ್ತೆ. ಅಕ್ಕ, ವ್ಯೂಸ್ ಬರ್ತಾ ಇಲ್ಲ, ಏನು ಮಾಡಬೇಕು? ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ಏನು ಮಾಡಬೇಕು? ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ನನಗೆ ಯೂಟ್ಯೂಬಲ್ಲಿ ಬರೋದಲ್ದಲೆ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇನ್ಸ್ಟಾಗ್ರಾಮಿಗೆ ಬಂದು ಪೇಷನ್ಸಿಂದ ನನಗೆ ಮೆಸೇಜ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಇನ್ನು ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಕೆಲವೊಂದಿಷ್ಟು ಟಿಪ್ಸ್ ಕೊಡ್ತೀನಿ. ಆ್ಯಂಡ್ ನೀವು ಯಾವೆಲ್ಲ ಒಂದು ನೋಟಿಫಿಕೇಷನ್ಗಳನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ಯೂಟ್ಯೂಬಿಂದ ವ್ಯೂಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ, ಅಕ್ಕ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡಿ ಅಂತ. ನಾನು ಕೂಡ ಟೆಕ್ ಚಾನಲ್ ಅವ್ರನ್ನ ನೋಡಿಬಿಟ್ಟೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋದು. ಇತ್ತೀಚೆಗೆ ರೀಸೆಂಟಾಗಿ ತಂದ್ರಾಲಜಿ ಅಂತ ಒಂದು ಟೆಕ್ ಚಾನಲ್, ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ನಂದು ಎಲ್ಲ ಸೆಟ್ಟಿಂಗ್ಸ್ ಕೂಡ ಅವ್ರ ಹತ್ರನೇ ನಾನು ಮಾಡಿಸಿದ್ದು. ನನಗೆ ಸ್ವಲ್ಪನೇ ಎಡ್ವರ್ಟ್ ಆದ್ರೂ ಕೂಡ ನಂದು ಮಾನಿಟೈಸೇಷನ್ ಆದಮೇಲೆ ಕಷ್ಟ ಆಗುತ್ತೆ, ಸ್ವಲ್ಪ ಎಡ್ವರ್ಟ್ ಆದ್ರೂ ಕೂಡ ಅಂತ ನಾನು ಅವ್ರ ಹತ್ರನೇ ಎಲ್ಲ ಮಾಡಿಸಿದ್ದು. ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು DM ಮಾಡಿ ಕೇಳಿದರೆ ಅವ್ರು ಖಂಡಿತ ರಿಪ್ಲೈ ಮಾಡ್ತಾರೆ, ಅಥವಾ ಅವರ ವಾಟ್ಸಪ್ ನಂಬರ್ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅವರ ವಾಟ್ಸಪ್ ನಂಬರ್. ನೀವು ಅದ್ರ ಮುಖಾಂತರ ಕೂಡ ಹೋಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ತಾರೆ. ನನಗಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ವ್ಯೂಸ್ ಬರೋದಕ್ಕೆ ಇದಕ್ಕೆಲ್ಲ ಅಲ್ಲ, ನಿಮ್ಗೆ ಏನಾದರೂ ಸೆಟ್ಟಿಂಗ್ಸ್ ಮಾಡೋದಕ್ಕೆ ಬರಲ್ಲ, ಮಾನಿಟೈಸೇಷನಿಗೆ ಅಪ್ಲೈ ಮಾಡೋದಕ್ಕೆ ಬರಲ್ಲ ಅನ್ನೋದು ಅಷ್ಟೇ. ಮತ್ತು ನೀವು ಏನೇನೋ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಯೂಟ್ಯೂಬಲ್ಲಿ ಯಾವುದೇ ಒಂದು ಶಾರ್ಟ್ಕಟ್ ವೇ, ಬೇಗ ನಾನು ಸಬ್ಸ್ಕ್ರೈಬರ್ಸ್ ಬರ್ಸ್ಕೊಳ್ತೀನಿ, ವ್ಯೂಸ್ ಬರ್ಸ್ಕೊಳ್ತೀನಿ ಅಂದರೆ ಅದು ಖಂಡಿತ ಇಲ್ಲ. ಹಾನೆಸ್ಟಾಗಿ ವರ್ಕ್ ಮಾಡಿದರೆ, ಆನೆಸ್ಟ್ ಆ್ಯಂಡ್ ಡೆಡಿಕೇಶನಿಂದ ನೀವು ಮಾಡಿದರೆ ಮಾತ್ರ ಯೂಟ್ಯೂಬಲ್ಲಿ ವ್ಯೂಸು ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಬರೋದು. ಅದರ್ವೈಸ್ ಯಾವುದೇ ಒಂದು ಕಳ್ದಾರಿ ಹಿಡಿತೀನಿ ಅಂದರೆ ಆಗಲ್ಲ. ಯಾಕಂತ ಅಂದರೆ, ನೀವು ಸಬ್ಸ್ಕ್ರೈಬರ್ಸ್ನ ಏನು ಬಿಡಿ, ಮಾಡಿಸ್ಕೋಬೋದು. ಎಲ್ಲಿ ಫ್ರೆಂಡ್ಸ್ ಸರ್ಕಲಿಗೆ ಹೇಳಿ ಅವ್ರ ಫೋನು ಇವ್ರ ಫೋನಲ್ಲೆಲ್ಲ ಮಾಡಿಸ್ಕೊಳ್ತೀರ, ಬಟ್ ಅವರೆಲ್ಲ ನೋಡ್ತಾರಾ ನಿಮ್ಮ ವಿಡಿಯೋನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸಬ್ಸ್ಕ್ರೈಬರ್ಸ್ ಆಗೋದಷ್ಟೇ ಅಲ್ಲ, ವ್ಯೂಸ್ ಕೂಡ ಬರಬೇಕು. ಹಾಗಾಗಿ ನಿಮ್ಮ ಚಾನಲಲ್ಲಿ ನೀವು ಮಾಡುವಂಥ ಕಂಟೆಂಟ್ನ ಇಷ್ಟಪಟ್ಟು ಒರಿಜಿನಲ್ ಸಬ್ಸ್ಕ್ರೈಬರ್ಸ್, ಆ ಒಂದು ವಿಡಿಯೋ ಕೆಳಗಡೆ ನೀವು ಅನಾಲಿಟಿಕ್ಸಲ್ಲಿ ಹೋಗಿ ನೋಡಿದರೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಈ ಒಂದು ವಿಡಿಯೋದಿಂದ ಅಂತ ನಿಮಗೆ ಗೊತ್ತಾಗುತ್ತೆ. ಅವರು ಒರಿಜಿನಲ್ ಸಬ್ಸ್ಕ್ರೈಬರ್ಸ್, ನಿಮ್ಮ ಒಂದು ಕಂಟೆಂಟ್ನ ಇಷ್ಟಪಟ್ಟು ಅವ್ರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಯಾವುದೇ ರೀತಿ ಶಾರ್ಟ್ಕಟ್ಟು, ಕಳ್ದಾರಿ ಹಿಡಿಲಿಲ್ದಂಗೆ ನಿಯತ್ತಾಗಿ ನೀವು ಯಾವುದೇ ಒಂದು ಚಾನಲ್ನ ಕ್ರಿಯೇಟ್ ಮಾಡಿರಿ. ನಿಮಗೆ ಏನು ಟ್ಯಾಲೆಂಟ್ ಇದೆ ಅದ್ರ ವೈಸ್ ನೀವು ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ. ಕೆಲವೊಬ್ಬರು ಡೈಲಿ ವ್ಲಾಗ್ಸ್ನ ಹಾಕ್ತಾ ಇರ್ತೀರ, ಇನ್ನು ಕೆಲವೊಬ್ಬರು ರಂಗೋಲಿ ಡಿಸೈನ್ಸ್ನ ತೋರಿಸ್ತಾ ಇರ್ತೀರ, ಇನ್ನು ಕೆಲವೊಬ್ಬರು ಟೆಕ್ ಚಾನಲ್, ಬಾಯ್ಸ್ ಎಲ್ಲ ಟೆಕ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ. ಆ್ಯಂಡ್ ಇನ್ನು ಹೇಳಬೇಕು ಅಂತ ಅಂದರೆ ಕುಕ್ಕಿಂಗ್ ಚಾನಲ್ಸ್ನ ತುಂಬ ಜನ ಕ್ರಿಯೇಟ್ ಮಾಡಿರ್ತೀರ. ಆ್ಯಂಡ್ ಇನ್ನು ಬ್ಯೂಟಿ ಟಿಪ್ಸ್ಗಳದ್ದು ಕೆಲವೊಬ್ಬರು ಕ್ರಿಯೇಟ್ ಮಾಡಿರ್ತೀರ. ಸೊ ನಿಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು. ಈಗ ನಿಮ್ಮ ಚಾನಲಲ್ಲಿ ಒಂದು ಥಾಟ್ ಇಟ್ಕೊಂಡು ನೀವು ಚಾನಲ್ನ ಕ್ರಿಯೇಟ್ ಮಾಡಿ. ಸ್ಟಾರ್ಟಿಂಗ್ ಹೌದು, ತುಂಬ ವ್ಯೂಸ್ ಬರೋದೇ ಇಲ್ಲ, ಕ್ಲಿಕ್ ಆಗಲ್ಲ ಅಷ್ಟು ಬೇಗ. ಯಾಕಂದರೆ ನಾವೇನು ಸೆಲೆಬ್ರಿಟೀಸ್ ಅಲ್ಲ. ಮುಂಚೆನೇ ನಮ್ಮ ಫೇಸ್ ಎಲ್ಲ ಜನರಿಗೆ ರೆಕಗ್ನೈಸ್ ಆಗಿದೆ ಅಂತ ಹೇಳೋದಕ್ಕೆ. ನಾವು ಕೂಡ ಯೂಟ್ಯೂಬಿಗೆ ಹೊಸಬ್ರು. ಆ್ಯಂಡ್ ನಮ್ಮ ಸುತ್ತಮುತ್ತ ನಮ್ಮನ್ನು ನೋಡಿರ್ತಾರೆ, ಬಿಟ್ಟರೆ ಯಾರು ಜನಗಳಿಗೆ ನಮ್ಮ ಫೇಸ್ ರೆಕಗ್ನೈಸ್ ಆಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹಂಗಂತ ನೀವೊಂದು ಚಾನಲ್ ಕ್ರಿಯೇಟ್ ಮಾಡಿರ್ತೀರಾ, ಅದರಲ್ಲಿ ವ್ಯೂಸ್ ಬರ್ತಾ ಇಲ್ಲ ಅಂತ ಇನ್ನೊಬ್ರು ಬೇರೆಯವ್ರ ಚಾನಲ್ ಹೋಗಿ ನೋಡ್ತೀರಾ, ಅವರ ಒಂದು ಕಂಟೆಂಟ್ ತಗೊಂಡು ನೀವು ಅದನ್ನೇ ಮಾಡ್ತೀರಾ. ಅವಾಗೇನಾಗುತ್ತೆ, ಮಿಕ್ಸ್ಡ್ ಕಂಟೆಂಟ್ ಆಗುತ್ತೆ. ಆಗೇನು ಮಾಡ್ತಾರೆ ಯೂಟ್ಯೂಬ್ ಅವರು, ನಿಮ್ಮ ಚಾನಲ್ನ ಖಂಡಿತವಾಗ್ಲೂ ರೆಕಮೆಂಡ್ ಮಾಡಲ್ಲ. ಅವ್ರಿಗೆ ಈ ಒಂದು ಚಾನಲ್ನ ತೊಗೊಂಡು ಎಲ್ಲಿ ರೆಕಮೆಂಡ್ ಮಾಡಬೇಕಂತ ಅವರಿಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಆ ರೀತಿ ಮಾಡ್ತೀರಾ. ಈ ಒಂದು ಮಿಸ್ಟೇಕ್ನ ನಾನು ಕೂಡ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ ನಾನು ಮಾಡಿರುವಂಥ ಮಿಸ್ಟೇಕ್ಗಳನ್ನ ನೀವು ಮಾಡಬೇಡಿ. ಹಾನೆಸ್ಟ್ ಆ್ಯಂಡ್ ಕನ್ಸಿಸ್ಟೆನ್ಸಿಯಿಂದ ಡೈಲಿ ಒಂದೊಂದು ವಿಡಿಯೋನ ಹಾಕ್ತಾ ಹೋಗಿ. ಖಂಡಿತ ಒಂದಾದರೂ ಒಂದು ವಿಡಿಯೋನ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡ್ತಾರೆ.
ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ನೀವು ಡೈಲಿ ಒಂದೊಂದು ವಿಡಿಯೋ ಹಾಕ್ತೀರಾ ಅಂದರೆ ಅದು YT ಸ್ಟುಡಿಯೋದಲ್ಲಿ ನೀವು ವ್ಯೂಸ್ ಅನಾಲಿಟಿಕ್ಸ್ ಅದರಲ್ಲಿ ಹೋಗಿ ನೋಡಿದಾಗ ಕೆಳಗಡೆ ಬ್ರೌಸ್ ಫೀಚರ್ಸ್, ಅದರ್ ಸಜೆಸ್ಟೆಡ್ ವಿಡಿಯೋಸ್ ಅಂತ ಎಲ್ಲ ಬರುತ್ತಲ್ಲ, ಅದ್ರ ಮೇಲ್ಗಡೆ ಯೂಟ್ಯೂಬ್ ರೆಕಮೆಂಡೇಶನ್ಸ್ ಅಂತ ಬರುತ್ತೆ. ನಿಮಗೆ ಯೂಟ್ಯೂಬ್ ರೆಕಮೆಂಡೇಶನ್ಸ್ ಅಂತ ಬಂದಿದ್ರೆ ಅದರಲ್ಲಿ ನೀವು ತಿಳ್ಕೊಬೇಕು ಯೂಟ್ಯೂಬ್ ಅವರು ನಿಮ್ಮ ಒಂದು ವಿಡಿಯೋನ ರೆಕಮೆಂಡ್ ಮಾಡಿದ್ದಾರೆ ಅಂತ. ಆ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತ ಅಂದರೆ ಏನು ಟಿಪ್ಸ್ ಹೇಳ್ಬೋದು ಅಂತ ಅಂದರೆ, ಶಾರ್ಟ್ ವಿಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡಿ, ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ನನಗೂ ಕೂಡ ಈ ಒಂದು ಟಿಪ್ಸ್ ಯೂಸ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿರೋದಾಗಿರಬಹುದು, ಇವಾಗೆಲ್ಲ ಟ್ರೆಂಡಿಂಗ್ ಗಿಬ್ಲಿ ಇದಾಗ್ತಾ ಇದೆ ಅದು. ಆಮೇಲೆ ನೀವು ಶಾರ್ಟ್ ವಿಡಿಯೋಸ್ಗೆ ಸಿನಿಮಾ ಸಾಂಗ್ಸ್ನ ಹಾಕಿದ್ರು ಕೂಡ ಯಾವುದೇ ರೀತಿ ಕಾಪಿರೈಟ್ ಕ್ಲೈಮ್ ಆಗೋದಿಲ್ಲ, ಆರಾಮ್ಸೆ ಹಾಕ್ಬೋದು. ಮಾನಿಟೈಸೇಷನ್ ಆದಮೇಲೂ ಕೂಡ ಶಾರ್ಟ್ ವಿಡಿಯೋಸ್ಗೆ ಸಿನಿಮಾ ಹಾಡುಗಳನ್ನ ಇಟ್ಕೊಂಡು ವಿಡಿಯೋಸ್ನ ಹಾಕಿದರೆ ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಆ್ಯಂಡ್ ಅದರಿಂದನೂ ಕೂಡ ನಿಮಗೆ ಹಣ ಬರುತ್ತೆ ಖಂಡಿತ. ಅದಕ್ಕೋಸ್ಕರ ನಿಮ್ಮ ವಾಯ್ಸ್ ಓವರ್ ಕೊಡೋದಕ್ಕಿಂತ ಸಿನಿಮಾ ಸಾಂಗ್ಸು ಈ ರೀತಿದ್ದು ಫೋಟೋನೇ ನೀವು ಕೊಲೇಜ್ ಮಾಡಿ ಹಾಕೋಬೋದು, ಅಥವಾ ಶಾರ್ಟ್ ವಿಡಿಯೋಸ್ಗೆ ಒಂದು ಹಳೆ ಸಾಂಗ್ಸ್ಗಳನ್ನ ಕೊಟ್ಟು ಹಾಕ್ಬೋದು. ಇವೆಲ್ಲ ಏನಾಗುತ್ತೆ, ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಯೂಟ್ಯೂಬಲ್ಲಿ. ಸೊ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಬೇಕಿದ್ರೆ ಒಂದೇ ಒಂದು ವಿಡಿಯೋ ಹಾಕಿ ನೋಡಿ, 15ರಿಂದ 20 ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಈ ರೀತಿ ಮಾಡಿದರೆ ನೀವು ದಿನಕ್ಕೆ 2 ವಿಡಿಯೋ ಹಾಕಿದ್ರೂ ಕೂಡ ಆರಾಮ್ಸೆ ನೀವು ಒಂದು ವಾರ 15 ದಿನದಲ್ಲೇ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಅಥವಾ ಅದಿನ್ನೂ ಜಾಸ್ತಿ ರೆಕಮೆಂಡ್ ಆಯ್ತಂದರೆ ಒಂದೇ ದಿನಕ್ಕೂ ಆದರೂ ಆಗ್ಬೋದು. ಆ ಒಂದು ಲಕ್ ನಿಮಗಿದ್ರೂ ಇರ್ಬೋದು, ಟ್ರೈ ಮಾಡಿ ನೋಡಿ. ಆ್ಯಂಡ್ ಇನ್ನು ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ, ವಾಚ್ ಅವರ್ಸ್ ಮೈನಸ್ ಆಗ್ತಾ ಇದೆ ಅಂತ ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ರು. ವಾಚ್ ಅವರ್ಸ್ ಏನಕ್ಕೆ ಮೈನಸ್ ಆಗುತ್ತೆ ಅಂತ ಅಂದರೆ, ನೀವು ನೋಡ್ತೀರಾ YT ಸ್ಟುಡಿಯೋದಲ್ಲಿ ಸ್ಟಾರ್ಟಿಂಗ್ ಪೇಜಲ್ಲಿ ನೀವು ನೋಡ್ತೀರಾ, ಲಾಸ್ಟಿಗೆ ಅರ್ನ್ ಸೆಕ್ಷನಲ್ಲಿ ನೀವು ನೋಡಿರೋದಿಲ್ಲ. ಸೊ ಸ್ಟಾರ್ಟಿಂಗ್ ಒಂದು ಪೇಜಲ್ಲಿ ಏನು ತೋರಿಸ್ತಾರೆ ಅದು ಜಸ್ಟ್ 28 ಡೇಸಿಂದ ಅಷ್ಟೇ ಹಿಸ್ಟ್ರಿ. 28 ಡೇಸ್ ಆಯ್ತಂದರೆ ಅದು ಮೈನಸ್ ಆಗುತ್ತೆ. ಜಾಸ್ತಿ ವಾಚ್ ಅವರ್ಸ್ ಬಂದಿದ್ರೆ ಅಲ್ಲೇ ಆ್ಯಡ್ ಆನ್ ಆಗುತ್ತೆ, ಇಲ್ಲ ಅಂದರೆ ಅದು ಲೆಸ್ ಆಗ್ತಾ ಹೋಗುತ್ತೆ. ಬಟ್ ಲಾಸ್ಟಿಗೆ ಅರ್ನ್ ಸೆಕ್ಷನಲ್ಲಿ ನಿಮಗೆ ಬಂದಿರುತ್ತೆ. ಕೆಲವೊಂದು ಸಲ ಲಾಸ್ಟಿಗೆ ಅರ್ನ್ ಸೆಕ್ಷನಲ್ಲೂ ಕೂಡ ನಿಮಗೆ ವಾಚ್ ಅವರ್ಸ್ ಮೈನಸ್ ಆಗುತ್ತೆ. ನನಗೂ ಕೂಡ ತುಂಬ ಸಲ ಆಗಿದೆ. ಯಾಕಪ್ಪ ಅಂತ ಅಂದರೆ ಅದು ರೀಸನ್ ನನಗೂ ಗೊತ್ತಿಲ್ಲ. ಮೈನಸ್ ಆಗಿತ್ತು ನಂದು ಕೂಡ ಒಂದು 2-3 ಸಲ. ಕರೆಂಟೇ ಹೋಯ್ತು. ಸೊ ಎಸ್ ಫ್ರೆಂಡ್ಸ್, ನನಗೂ ಕೂಡ ವಾಚ್ ಅವರ್ಸ್ ಮೈನಸ್ ಆಗಿತ್ತು. ಬಟ್ ಒಂದು 2 to 3 ಡೇಸಲ್ಲಿ ನನಗೆ ಅದು ಮತ್ತೆ ರೀಫಂಡ್ ಥರ ಆ್ಯಡ್ ಆನ್ ಆಯಿತು, ಮತ್ತೆ ಆ ವಾಚ್ ಅವರ್ಸ್ ಬಂತು. ಸೊ ಹಾಗಾಗಿ ತಲೆ ಕೆಡಿಸ್ಕೋಬೇಡಿ, ವಾಚ್ ಅವರ್ ನಿಮಗೆ ಮೈನಸ್ ಆಗಿದ್ರು ಕೂಡ ಅದು ಮತ್ತೆ ಬಂದೇ ಬರುತ್ತೆ. ಸೊ ಡಿಫ್ರೆನ್ಸ್ ನೀವು ಇವಾಗಲೇ ನೋಡ್ತಾ ಇರ್ಬೋದು. ನಾನಲ್ಲಿ ರಿಂಗ್ ಲೈಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ, ಬಟ್ ಕರೆಂಟ್ ಹೋಯ್ತು. ಅದಕ್ಕೋಸ್ಕರ ನಾನು ಹೊರಗಡೆ ಬಂದೆ. ಸೊ ಹಾಗಾಗಿ ವಿಡಿಯೋ ಕ್ಲಾರಿಟಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ರಿಂಗ್ ಲೈಟ್ ಇಟ್ಕೊಳ್ಳೋದ್ರಿಂದ. ಸ್ಟಾರ್ಟಿಂಗ್ ನೀವು ಫ್ರೆಷರ್ಸ್ ಇದ್ದೀರಾ, ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಅಂತ ಅಂದರೆ ನಿಮ್ಮ ಮೊಬೈಲಲ್ಲಿ ಫ್ಲ್ಯಾಶ್ ಲೈಟ್ ಇರುತ್ತೆ, ಅದನ್ನೇ ಇಟ್ಕೊಂಡು ಕೂಡ ವಿಡಿಯೋ ಮಾಡ್ಬೋದು. ಆದಷ್ಟು ವಿಡಿಯೋ ಕ್ಲಾರಿಟಿಗೆ ಒತ್ತು ಕೊಡಿ, ಅಂದರೆ ವಿಡಿಯೋ ಕ್ಲಿಯರ್ ಆಗಿರೋ ರೀತಿ ನೋಡ್ಕೊಳ್ಳಿ. ಹೊರಗಡೆ ಬೇಕಾದಷ್ಟು ಬೆಳಕಿರುತ್ತೆ, ಅಲ್ಲೇ ನಿಮಗೆ ರಿಂಗ್ ಲೈಟ್ ಅವಶ್ಯಕತೆ ಇಲ್ಲ, ವಿಡಿಯೋ ಆರಾಮಾಗಿ ಕ್ಲಿಯರ್ ಆಗಿ ಬರುತ್ತೆ. ಬಟ್ ಒಳಗಡೆ ಇಂಡೋರ್ ಶೂಟಿಂಗ್ ಮಾಡಬೇಕಾದ್ರೆ ರಿಂಗ್ ಲೈಟು ಅಥವಾ ಮನೆಯಲ್ಲೇ ಆಗಲಿ ಲೈಟ್ಗಳೆಲ್ಲ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಕತ್ಲು ಈ ರೀತಿ ಇದ್ದರೆ ನಿಮಗೆ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡಲ್ಲ, ಜನರು ಕೂಡ ನಿಮ್ಮ ವೀಡಿಯೋಸ್ನ ನೋಡೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಒಂದು ರಿಂಗ್ ಲೈಟ್ ತೊಗೊಳ್ಳಿ. ಅದೇನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಜಸ್ಟ್ ಒಂದು 500 ರೂಪಾಯಿಗೆಲ್ಲ ಸಿಗುತ್ತೆ. 500 ರೂಪಾಯಿಗೆಲ್ಲ ರಿಂಗ್ ಲೈಟ್ ವಿತ್ ಸ್ಟ್ಯಾಂಡೇ ಸಿಗುತ್ತೆ. ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ನನಗೆ ಅಷ್ಟು ಅಮೌಂಟ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಮೊಬೈಲಲ್ಲೇ ಫ್ಲ್ಯಾಶ್ ಲೈಟ್ ಇಟ್ಕೊಂಡು ವಿಡಿಯೋ ಮಾಡಿ, ಬೇಕಿದ್ರೆ ಯೂಟ್ಯೂಬಿಂದ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ಹೇಳ್ಕೊಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ. ಸೊ ಫ್ರೆಂಡ್ಸ್, ಎಂಡ್ ಸ್ಕ್ರೀನ್ ಎಲ್ಲಿ ಹಾಕೋದು, ಹೇಗೆ ಹಾಕೋದು ಅಂತ ಅಂದರೆ, ನೀವು studio.youtube.com ಅಂತೇಳಿ ಕ್ರೋಮಲ್ಲಿ ಅಥವಾ ಗೂಗಲಲ್ಲಿ ಟೈಪ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ರೈಟ್ ಸೈಡ್ಗೆ ಕೆಳಗಡೆ ಎಂಡ್ ಸ್ಕ್ರೀನ್ ಆ್ಯಂಡ್ ಐ ಕಾರ್ಡ್ಸ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ಹಾಕೋದು ಅಷ್ಟೇ. ಸಿಂಪಲ್ ಫ್ರೆಂಡ್ಸ್, ಅದೇನಿಲ್ಲ. ಚಿಕ್ಕ ಮಕ್ಕಳಿಗೂ ನೋಡಿದ್ರೇ ಗೊತ್ತಾಗುತ್ತೆ. ಅದನ್ನು ಹೋಗಿ ಹಾಕ್ಬೋದು. ಅಲ್ಲಿ ಐ ಕಾರ್ಡ್ಸ್ ಆ್ಯಂಡ್ ಎಂಡ್ ಸ್ಕ್ರೀನು ಪ್ಲೇ ಲಿಸ್ಟ್ ಎಲ್ಲ ಅಲ್ಲೇ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಹಂಗೂ ಗೊತ್ತಾಗಿಲ್ಲ ಅಂದರೆ ಟೆಕ್ ಚಾನಲ್ ಅವರು ತುಂಬ ವೀಡಿಯೋಸ್ ಮಾಡಿದ್ದಾರೆ, ಹೋಗಿ ನೋಡಿ ಮಾಡ್ಕೋಬೋದು. ಆ್ಯಂಡ್
ಇವಾಗ ಯಾವೆಲ್ಲ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ನಿಮಗೆ ವ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಯಾರಿಗೂ ಈ ಒಂದು ಗೊತ್ತಿರಲ್ಲ ಈ ಒಂದು ಸೆಟ್ಟಿಂಗ್ಸ್, ನಾನು ಕೂಡ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಸುಮಾರಷ್ಟು ದಿನ ಆದಮೇಲೆ ನಾನು ಆನ್ ಮಾಡ್ಕೊಂಡಿದ್ದು. ಅಂದರೆ ಯೂಟ್ಯೂಬಲ್ಲಿ ನಿಮ್ಮ ಚಾನಲಿಗೆ ಹೋಗಿ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಬಟನ್ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ವಿಡಿಯೋ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಯೂಟ್ಯೂಬ್ ಅವರು ನಾರ್ಮಲ್ಲಿಗೆ ಇಟ್ಟಿರ್ತಾರೆ. ನಾರ್ಮಲ್ಲಿಗೆ ಇಟ್ಟಾಗ ನೀವು ಎಂಥ ಐಫೋನಲ್ಲಿ ಶೂಟ್ ಮಾಡ್ತೀರಾ, ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀರಾ ಅಂತ ಅಂದ್ರೂ ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಆದಾಗ ಅದು ಯೂಟ್ಯೂಬಲ್ಲಿ ಏನು ಸೆಟ್ಟಿಂಗ್ ಅಂದರೆ ನಾರ್ಮಲ್ ಕ್ಲಾರಿಟಿಗೆ ಇಟ್ಟಿರ್ತಾರಲ್ಲ ಅದೇ ಒಂದು ಕ್ಲಾರಿಟಿಗೆ ಅದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದರಿಂದ ನಿಮಗೆ ಏನಾಗುತ್ತೆ, ವಿಡಿಯೋ ಕ್ಲಾರಿಟಿ ಇರಲ್ಲ, ವ್ಯೂಸ್ ಜಾಸ್ತಿ ಬರಲ್ಲ. ಫಸ್ಟ್ ಎಲ್ಲ ಯೂಟ್ಯೂಬರ್ಸು ಕೂಡ ಈಗಲೇ ಹೋಗಿ ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರುವಂಥವರಿಗೂ ನಾನು ಆ ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವೇನು ಸೆಲೆಕ್ಟ್ ಮಾಡಬೇಕು, ಅಪ್ಲೋಡ್ ಇನ್ ಹೈ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇದೆ. ಹೈ ಕ್ವಾಲಿಟಿ ಅಂತೇಳಿ HD ಹೈ ಕ್ವಾಲಿಟಿಗೆ ನೀವು ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ, ಸೊ ನಿಮ್ಮ ವಿಡಿಯೋ ನೀವು ಯಾವುದೇ ಮೊಬೈಲಲ್ಲೇ ಶೂಟ್ ಮಾಡಿರಲಿ ಅದು ಹೈ ಕ್ವಾಲಿಟಿಯಲ್ಲಿ ನಿಮಗೆ ಅಪ್ಲೋಡ್ ಆಗುತ್ತೆ. ಚೆನ್ನಾಗಿರೋ ಮೊಬೈಲಲ್ಲಿ ಶೂಟ್ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ, ಚೆನ್ನಾಗಿಲ್ಲದೆ ಇರೋ ಮೊಬೈಲಲ್ಲಿ ಶೂಟ್ ಮಾಡಿದರೂ ಕೂಡ ಹೈ ಕ್ವಾಲಿಟಿಯಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದರಿಂದ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರುತ್ತೆ. ನಾನು ಕೂಡ ಸುಮಾರಷ್ಟು ದಿನ ಆದಮೇಲೆ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಂಡಿದ್ದು, ಹಂಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಆ್ಯಂಡ್ ಇನ್ನು ಡಿಸ್ಕ್ರಿಪ್ಷನಲ್ಲಿ ಹಳಮುಳ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ಹ್ಯಾಶ್ಟ್ಯಾಗ್ ಹಾಕಿ ಸಬ್ಸ್ಕ್ರೈಬ್ ಅಂತ ಕೊಟ್ಟು ಕೆಳಗಡೆ ನಿಮ್ಮ ಒಂದು ಚಾನಲ್ ನೇಮನ್ನು ಹಾಕಿ. ಎಲ್ಲ ಒಂದು ವೀಡಿಯೋಸ್ಗೂ ಕೂಡ ಶಾರ್ಟೇ ಆಗಿರಲಿ ಲಾಂಗ್ ವಿಡಿಯೋಗೆ ಆಗಲಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸು ಆ್ಯಂಡ್ ನಿಮ್ಮ ಒಂದು ವಿಡಿಯೋ ರೆಕಗ್ನೈಸ್ ಆಗೋದು ತುಂಬಾ ಜಾಸ್ತಿ ಆಗುತ್ತೆ. ರೆಕಗ್ನೈಸ್ ಆಗೋ ರೇಟಿಂಗ್ಸ್ ತುಂಬ ಜಾಸ್ತಿ ಆಗುತ್ತೆ. ಇನ್ನು ಆ್ಯಡೆಡ್ ಟ್ಯಾಗ್ಸ್ ಅಂತ ಇರುತ್ತಲ್ಲ, ಆ ಟ್ಯಾಗ್ಸಲ್ಲಿ ನಿಮ್ಮ ಒಂದು ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಟ್ಯಾಗ್ಸ್ನ ಜಾಸ್ತಿ ಕೊಡೋದ್ರಿಂದನೂ ಕೂಡ ನಿಮ್ಮ ವಿಡಿಯೋ ರೆಕಮೆಂಡ್ ಆಗುತ್ತೆ. ಮೇನ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನೀವೇನು ವಿಡಿಯೋಗೆ ಟೈಟಲ್ ಹಾಕಿರ್ತೀರ ಅದನ್ನಾದರೂ ಕಾಪಿ ಪೇಸ್ಟ್ ಮಾಡಿ, ಅಥವಾ ನಿಮ್ಮ ವಿಡಿಯೋ ಯಾವುದನ್ನ ಹೇಳ್ತಾ ಇದ್ದೀರಾ, ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಅನ್ನೋದನ್ನ ಒಂದು 2 ಲೈನ್ಸಲ್ಲಿ ಬರೆಯೋದ್ರಿಂದ ನಿಮ್ಮ ವಿಡಿಯೋ ಟ್ಯಾಗ್ಸ್ ಹಾಕೋದ್ರಿಂದ ರೆಕಗ್ನೈಸ್ ಆಗೋಕ್ಕಿಂತ ಜಾಸ್ತಿ ಡಿಸ್ಕ್ರಿಪ್ಷನ್ ಆಗ್ತಿರಲ್ಲ, ಅದರಿಂದ ರೆಕಗ್ನೈಸ್ ಆಗೋದು ಇನ್ನೂ ಜಾಸ್ತಿ. ಹಂಗಾಗಿ ತುಂಬ ಜನ ಡಿಸ್ಕ್ರಿಪ್ಷನ್ ಬರೆಯೋದೇ ಇಲ್ಲ. ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಬರೀತಾನೆ ಇದ್ದಿದ್ದಿಲ್ಲ, ಆಮೇಲೆ ನನಗೆ ಗೊತ್ತಾಯಿತು ಹಿಂಗೆ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಡಿಸ್ಕ್ರಿಪ್ಷನಲ್ಲಿ ನೀವೇನು ವಿಡಿಯೋ ಟೈಟಲ್ ಕೊಡ್ತೀರಲ್ಲ ಅದನ್ನೇ ಕಾಪಿ ಪೇಸ್ಟ್ ಆದರೂ ಮಾಡ್ಬೋದು, ಅಥವಾ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀರ ಅಂತ 1-2 ಲೈನ್ ಬರಿಬೋದು. ಸೊ ಇದರಿಂದ ನಿಮ್ಮ ಒಂದು ಚಾನಲ್ ಕ್ಲಿಕ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನು ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ಮೇನ್ ಟಿಪ್ ಅಂದರೆ, ತುಂಬ ಜನಕ್ಕೆ ಗೊತ್ತಿರಲ್ಲ, 5 ನಿಮಿಷ 3 ನಿಮಿಷ 2 ನಿಮಿಷಕ್ಕೆ ವಿಡಿಯೋನ ಶೂಟ್ ಮಾಡಿ ಹಾಕ್ತಿರ್ತೀರ ನೀವು ಯೂಟ್ಯೂಬರ್ಸ್. ದಯವಿಟ್ಟು ಆಗ ಮಾಡಬೇಡಿ. 20 ಮಿನಿಟ್ಸ್ಗಿಂತ ಜಾಸ್ತಿ ವಿಡಿಯೋನ ಶೂಟ್ ಮಾಡಿ ಹಾಕಿ, ಅಥವಾ 30 ನಿಮಿಷ ಆದರೂ ಪರವಾಗಿಲ್ಲ. ಒಳ್ಳೆ ಕಂಟೆಂಟ್ ಅಷ್ಟು ನಿಮಿಷ ಇದ್ರೂ ಕೂಡ ಜನರು ನೋಡ್ತಾರೆ. ಹಾಗಾಗಿ ಜಾಸ್ತಿ ಟೈಮ್ ವಿಡಿಯೋ ಮಾಡಿ ಹಾಕಿದರೆ ನಿಮಗೆ ವಾಚ್ ಅವರ್ಸ್ ತುಂಬ ಅಂದರೆ ತುಂಬ ಬೇಗ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಬೇಗನೆ ನೀವು ಒಂದೇ ವಾರದಲ್ಲೇ ನಿಮ್ಮ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ನಿಮ್ಮ ಒಂದು ಯಾವುದಾದ್ರೂ ಒಂದು ವಿಡಿಯೋ ಕ್ಲಿಕ್ ಆದರೆ ಸಾಕು, ಒಂದೇ ವಾರದಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು, ಅಷ್ಟು ಪವರ್ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ವಿಡಿಯೋನ ಒಂದು 30 ನಿಮಿಷ 25 ನಿಮಿಷ ಹಿಂಗೆ ಮಾಡಿ. ಯಾಕಂತಂದರೆ ನೀವು 2 ನಿಮಿಷದ ವಿಡಿಯೋನ ಸ್ಕಿಪ್ ಮಾಡಿಲ್ದಂಗೆ 1 ವಾಚ್ ಅವರ್ ಆಗಬೇಕಂದ್ರೆ 60 ಮಿನಿಟ್ಸು ಅಂದರೆ 30 ಜನ ನೋಡಬೇಕು. ಒಂಚೂರು ಸ್ಕಿಪ್ ಮಾಡಲಿಲ್ದಂಗೆ 30 ಜನ 2 ನಿಮಿಷದ ವಿಡಿಯೋ ನೋಡಿದರೆ 1 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಅದೇ ನೀವು 30 ನಿಮಿಷದ ವಿಡಿಯೋ ಮಾಡಿದರೆ 1 ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ 2 ಜನ ನೋಡಿದರೆ ಸಾಕು. 2 ವ್ಯೂಸ್ ಬಂತಂದರೆ ನಿಮಗೆ 1 ವಾಚ್ ಅವರ್ ಕಂಪ್ಲೀಟ್ ಆದಂಗೆ. ಹಾಗಾಗಿ ಅಕಸ್ಮಾತ್ 1000 ವ್ಯೂಸ್ ಬಂತು ಅಂದರೆ ಅಲ್ಲಿಗೆ ಎಷ್ಟು ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ನೀವೇ ಲೆಕ್ಕ ಹಾಕಿ. ಹಾಗಾಗಿ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ನಿಮ್ಮ ಒಂದು ವಿಡಿಯೋ ಲೆಂತ್ ಜಾಸ್ತಿ ಇರಲಿ. ಈ ಒಂದು ಟಿಪ್ ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ದಿನ ಆದಮೇಲೆ, ಎಷ್ಟೋ ತಿಂಗಳಲ್ಲ, ಒಂದು 2-3 ತಿಂಗಳಾದಮೇಲೆ ಗೊತ್ತಾಯಿತು. ಏನು ಮಾಡೋಕ್ಕಾಗುತ್ತೆ, ಇಲ್ಲ ಅಂದಿದ್ರೆ ನನ್ನ ವಿಡಿಯೋ ಬೇಗ ಮಾನಿಟೈಸೇಷನ್ ಆಗಿ ಇಷ್ಟೆಲ್ಲ ಇನ್ನೂ ಜಾಸ್ತಿ ದುಡ್ಡೇ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಿಸ್ಟೇಕ್ ನಾನು ಮಾಡಿದ್ದೀನಿ, ನೀವು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನೋಡಿ, ಇತ್ತೀಚೆಗೆ ನಾನು ನನ್ನ ಚಾನಲಲ್ಲಿ 28 ಡೇಸ್ಗೆ 5000 ವಾಚ್ ಅವರ್ಸ್ 6000 ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಬಿಕಾಸ್ ಆಫ್ ದಿಸ್ ರೀಸನ್. ಇದೆಲ್ಲ ಆಪ್ಷನ್ಸ್ನ ನಾನು ಇತ್ತೀಚೆಗೆ
ಬೆಳಕಿಗೆ ತೊಗೊಂಡು ಬಂದು ನನ್ನ ವಿಡಿಯೋದಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಇಷ್ಟೊಂದೆಲ್ಲ ವ್ಯೂಸು ಸಬ್ಸ್ಕ್ರೈಬರ್ಸು ಜಸ್ಟ್ 2000 ಆದಮೇಲೆ ಒಂದೇ ವಾರಕ್ಕೆ ನನಗೆ 2500 ಸಬ್ಸ್ಕ್ರೈಬರ್ಸ್ ಆದರೂ, ಈ ನೆಕ್ಸ್ಟ್ ವಾರಕ್ಕಲ್ಲೇ 3000 ಆದರೂ, ಈಗ ಆಲ್ರೆಡಿ 3200 ಆಗ್ತಾ ಬಂದಿದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಅಂದರೆ ಸಿಂಪಲ್. ನೀವು ಲಾಂಗ್ ವಿಡಿಯೋ ಮಾಡಿದಷ್ಟು ನಿಮಗೆ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ಇವಿಷ್ಟು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ತಮ್ನೈಲ್. ತುಂಬ ಜನ ತಮ್ನೈಲ್ ಕ್ರಿಯೇಟೇ ಮಾಡೋದಿಲ್ಲ. ತಮ್ನೈಲ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ, ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿ, ಅದಕ್ಕೆ ಟೈಟಲ್ಗಳು ಹೇಗೆ ಕೊಡ್ತೀರಾ ಅಂತ ಅಂದರೆ ನೋಡಿದ ತಕ್ಷಣ ಜನರು ಅಟ್ರಾಕ್ಟ್ ಆಗಿ, ಓ ಇದರಲ್ಲೇನೋ ಕಂಟೆಂಟ್ ಇದೆ, ನಾನು ನೋಡಬೇಕು ಈ ವಿಡಿಯೋನ ಅಂತ ಅವರಿಗೆ ಇಷ್ಟ ಆಗಬೇಕು. ಆ ರೀತಿ ನೀವು ಟೈಟಲ್ಗಳನ್ನ ಕ್ರಿಯೇಟ್ ಮಾಡಿ, ಮತ್ತು ತಮ್ನೈಲ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿ, ಅದ್ರ ಮೇಲೆ ಬರೆಯುವಂಥದ್ದು ಒಂದು ಫೋಟೋಸ್ ತಕ್ಕೊಳ್ಳಿ, ಪರವಾಗಿಲ್ಲ. ನಾನು ತುಂಬ ಮಿಸ್ ಮಾಡ್ಕೊಂಡಿನಿ. ಅಥವಾ ನೀವು ವಿಡಿಯೋನಲ್ಲೇ ಎಡಿಟ್ ಮಾಡ್ಕೊತ ಅಲ್ಲೇ ಸ್ಕ್ರೀನ್ಶಾಟ್ ತೊಗೊಂಡು ಕೂಡ ಮಾಡ್ಕೋಬೋದು, ಮರ್ತೋಗಿದ್ರಿ ಅಂದರೆ. ದಯವಿಟ್ಟು ತಮ್ನೈಲ್ನ ಕ್ರಿಯೇಟ್ ಮಾಡಿ. ಇದರಿಂದನೂ ಕೂಡ ತುಂಬಾ ವ್ಯೂಸ್ ಜಾಸ್ತಿ. ಯಾಕಂದರೆ ಒಂದು ಬುಕ್ಕು ಅಥವಾ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ಹಣ್ಣೇ ಆಗಲಿ ಮೇಲ್ಗಡೆಯಿಂದ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅಂತ ತಿನ್ನೋಣ ಅಂತ ತೊಗೊಳ್ತೀವಿ. ಹಂಗಾಗಿ ಅದೇ ಮೇಲ್ಗಡೆನೇ ಅದು ಒಳಗಡೆ ಎಷ್ಟೇ ಕ್ವಾಲಿಟಿ ಇದ್ರೂ ಮೇಲ್ಗಡೆ ಅದು ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೆ ನಾವು ತೊಗೊಳ್ತೀವ? ಇಲ್ಲ. ಹಾಗಾಗಿ ನಿಮ್ಮ ಒಂದು ತಮ್ನೈಲಿಂದ ನಿಮ್ಮ ಒಂದು ಯೂಟ್ಯೂಬ್ ರೆಕಮೆಂಡ್ ತುಂಬಾ ಆಗುತ್ತೆ. ಹಾಗಾಗಿ ದಯವಿಟ್ಟು ತಮ್ನೈಲ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ. ಇನ್ನು ಟೈಟಲ್ ಬರೀತಿರಲ್ಲ, ಅದರಲ್ಲಿ ನೀವು ಸ್ವಲ್ಪ ಟೈಟಲ್ ಆದಮೇಲೆ ಇನ್ನು ನಿಮಗೆ ಅಂದರೆ 100 ವರ್ಡ್ಸ್ ಯೂಸ್ ಮಾಡ್ಬೋದಲ್ವ. ಇನ್ನು ನಿಮಗೆ ಬರೆಯೋಕ್ಕಿಲ್ಲ ಅಂದರೆ ಹ್ಯಾಶ್ಟ್ಯಾಗ್ ಹಾಕಿ, ನೀವೇನು ಒಂದು ವಿಡಿಯೋ ಮಾಡ್ತಾ ಇದ್ರಲ್ಲ ಹ್ಯಾಶ್ಟ್ಯಾಗ್ ಹಾಕಿ ಅಲ್ಲಿ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಅದರಿಂದನೂ ಕೂಡ ನಿಮ್ಮ ವಿಡಿಯೋ ವೈರಲ್ ಆಗೋದಕ್ಕೆ ಆಗುತ್ತೆ. ಆ್ಯಂಡ್ ಶಾರ್ಟ್ ವೀಡಿಯೋಸಲ್ಲಿ ನೀವು ನನ್ನ ಶಾರ್ಟ್ ವೀಡಿಯೋಸ್ ನೋಡ್ಬೋದು. ಅದರಲ್ಲಿ ಒಂದು ಚಿಕ್ಕದಾಗಿ ನಾನು ಟೈಟಲ್ ಬರೆದು ಇನ್ನು ಹ್ಯಾಶ್ಟ್ಯಾಗ್ ಸಬ್ಸ್ಕ್ರೈಬ್, ಹ್ಯಾಶ್ಟ್ಯಾಗ್ ವೈರಲ್ ವಿಡಿಯೋ, ಹ್ಯಾಶ್ಟ್ಯಾಗ್ ಅದು ಯಾವ ಒಂದು ಹೀರೋದು ಸಾಂಗ್ ಆಗಿರುತ್ತೆ, ಅವ್ರು ಫ್ಯಾನ್ ಆಫ್ ಅಪ್ಪು ಸರ್, ಫ್ಯಾನ್ ಆಫ್ ಡಿ ಬಾಸ್, ಫ್ಯಾನ್ ಆಫ್ ಕಿಚ್ಚ ಸುದೀಪ್ ಸರ್, ಈ ರೀತಿ ಬರೆದ್ರೆ ಅವರ ಒಂದು ಫ್ಯಾನ್ಸ್ ಏನಿರ್ತಾರೆ ಅವರು ಬಂದು ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ನಾನು ಆ ರೀತಿ ಮಾಡಿರೋ ವೀಡಿಯೋಸ್ಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬಂದಿರೋದು. ಹಾಗಾಗಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ. ಮತ್ತೆ ಬಂದು ನೀವೇ ಕಮೆಂಟ್ ಮಾಡ್ತೀರಾ ನನ್ನ ವಿಡಿಯೋದಲ್ಲಿ, ಹೌದಕ್ಕ ನೀವು ಹೇಳಿದ ನಿಜ ಅಂತ. ಸೊ ಇವಿಷ್ಟು ಎಲ್ಲ ಟಿಪ್ಸು, ಸೆಟ್ಟಿಂಗ್ಸು ಎಲ್ಲ ನಾನು ಮಾಡ್ಕೊಂಡಿರುವಂಥದ್ದು. ಅದರಿಂದ ನನ್ನ ಚಾನಲ್ಗೆ ತುಂಬ ಹೆಲ್ಪ್ ಆಗಿದೆ. ತುಂಬ ಅಂದರೆ ತುಂಬಾ ಸಕ್ಸಸ್ ಆಗಿದೆ. ಹಂಗಾಗಿ ನಿಮಗೆ ಈ ಒಂದು ಟಿಪ್ಸ್ನ ಶೇರ್ ಮಾಡಬೇಕು ಅನಿಸ್ತು, ಹಾಗಾಗಿ ಶೇರ್ ಮಾಡಿದ್ದೀನಿ. ನಿಮಗೆ ಏನೇ ಒಂದು ಡೌಟ್ ಇರಲಿ, ಏನೇ ಇರಲಿ, ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರ ಕಾಮೆಂಟಿಗೂ ನಾನು ರಿಪ್ಲೈ ಮಾಡಿದ್ದೀನಿ, ನೀವು ನೋಡ್ಬೋದು. ಎಲ್ಲರ ಕಾಮೆಂಟಿಗೂ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಏನೇ ಡೌಟ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲಲ್ಲಿರುವಂಥ ಅದರ್ ವೀಡಿಯೋಸ್ನೂ ಕೂಡ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತೀನಿ. ಅಥವಾ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಸಾಲ್ವ್ ಮಾಡೋದಕ್ಕೆ ಒಂದು ವಿಡಿಯೋ ಮಾಡೋಣ. ಆ್ಯಂಡ್ Q&A ವಿಡಿಯೋ ಮಾಡಬೇಕಂತ ತುಂಬಾ ಆಸೆ ಇದೆ, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ. ನಿಮಗೇನೆಲ್ಲ ಕ್ವೆಶನ್ಸ್ ಇದೆ ಬೇಕಿದ್ದರೆ ಈ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಬೇಕಿದ್ದರೆ ಜಾಸ್ತಿ ಕಾಮೆಂಟ್ಸ್ ಬಂದಿದ್ದರೆ Q&A ವಿಡಿಯೋ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.